ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ವಿಶಿಷ್ಟವಾದ ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವಂತ ಹೇಳ್ತಾ ಈ ಒಂದು ಕೈ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ. ಬನ್ನಿ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ, ಈಗ ನೋಡಿ, ಫಸ್ಟ್ ಆಫ್ ಆಲ್ ಇವರು ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದಾರೆ. ನಾವು ಪೊಲೀಸ್ ಉದ್ಯೋಗ ಟ್ರೈ ಮಾಡ್ತಾ ಇದ್ದಾರಂತೆ. ಸೊ ಪೊಲೀಸ್ ಉದ್ಯೋಗ ಸಿಗುತ್ತಾ ಸರ್, ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಉದ್ಯೋಗ, ಅದರಲ್ಲೂ ಪೊಲೀಸ್ ಉದ್ಯೋಗಕ್ಕೆ ನಮಗೆ ಮಾರ್ಸ್ ಅಂದರೆ ಮಂಗಳ ಗ್ರಹ ತುಂಬ ಪ್ರಮುಖವಾದ ಪ್ಲ್ಯಾನೆಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ, ಮಂಗಳ ಈ ಏರಿಯಾ ಮತ್ತು ಈ ಏರಿಯಾ ಮಂಗಳ ಗ್ರಹವನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಲೆಂತ್ ನೋಡಿ, ಈ ಒಂದು ಲೆಂತ್ ಇದೆಯಲ್ಲ, ಇದು ಬೆರಳಿಗೆ ಹೋಲಿಸ್ಕೊಂಡ್ರೆ ತುಂಬ ಶಾರ್ಟ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ವ್ಯಕ್ತಿಯವರು ಏನಾದರೆ ಬೇಸಿಕ್ ಇನ್ಸ್ಟಿಂಕ್ಟ್ ಇರುವಂತಹ ವ್ಯಕ್ತಿಯಾಗಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಮನುಷ್ಯನಿಗೆ ಅರಿಷಡ್ ವರ್ಗಗಳನ್ನು ಗೆಲ್ಲೋದಕ್ಕೆ ತುಂಬಾ ಅಂದರೆ ತುಂಬ ಕಷ್ಟ ಆಗಿರುತ್ತೆ. ಯಾರಿಗೆ ಬೆರಳುಗಳು ಶಾರ್ಟ್ ಆಗಿರುತ್ತೆ ಅವ್ರಿಗೆ ಸ್ವಲ್ಪ ಅರಿಷಡ್ ವರ್ಗಗಳನ್ನು ಗೆಲ್ಲೋದು ಕಷ್ಟ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಈ ಒಂದು ಅರಿಷಡ್ ವರ್ಗಗಳನ್ನು ಗೆಲ್ಲೋದಕ್ಕೆ ಕಷ್ಟ ಇರುತ್ತೆ. ಅಂದರೆ ಇವರು ಬೇಸಿಕ್ ಇನ್ಸ್ಟಿಂಕ್ಟ್, ಅಂದರೆ ಮನುಷ್ಯನ ಈ ಬೇಸಿಕ್ ಇನ್ಸ್ಟಿಂಕ್ಟ್ಗೆ ಒಳಪಟ್ಟು ಇರ್ತಾರೆ ಅಂತ ಹೇಳ್ಬೋದು. ಇವರು ಮನಸ್ಸನ್ನು ನಿಯಂತ್ರಿಸೋದು ತುಂಬ ಇವರಿಗೆ ಕಷ್ಟದ ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಈ ರೀತಿ ಒಂದು ರಚನೆ ಇರೋದನ್ನು ಕಾಣಿಸುತ್ತೆ. ಇದನ್ನು ಗ್ರಿಡಲ್ ಆಫ್ ವೀನಸ್ ಅಂತ ಕರಿತೀವಿ. ಈ ಒಂದು ಗ್ರಿಡಲ್ ಆಫ್ ವೀನಸ್ಸು ವ್ಯಕ್ತಿಯನ್ನು ತುಂಬ ಸೆನ್ಸಿಟಿವ್ ಆಗಿ ಮಾಡುತ್ತೆ ಅಂತೇಳಿ, ತುಂಬ ಸೆನ್ಸಿಟಿವ್ ಆಗಿರ್ತಾರೆ ವ್ಯಕ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಎಷ್ಟೋ ಸಾರಿ ಆ ಸೆನ್ಸಿಟಿವ್ನೆಸ್ಸು ಅವ್ರಿಗೆ ಬಹಳಷ್ಟು ಒಂದು ಏನು ಮಾಡುತ್ತೆ ಅಂದರೆ ಮುಜುಗರವನ್ನು ವ್ಯಕ್ತಪಡಿಸೋ ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚಾಗಿ ರಿಯಾಕ್ಷನ್ ಕೊಡೋದ್ರಿಂದ ಹೆಚ್ಚು ಸಂದರ್ಭದಲ್ಲಿ ನೆಮ್ಮದಿಯನ್ನು ಕಾಣೋದು ತುಂಬ ಕಷ್ಟದ ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿಂದ ನೋಡಿ, ಸರಿಸುಮಾರು ಒಂದು 36-37ನೇ ವಯಸ್ಸಿಗೆ ಒಂದು ಜೀವನ ರೇಖೆಯಿಂದ ಒಂದು ಸೂರ್ಯ ಪರ್ವತದ ಕಡೆ ಹೋಗ್ತಾ ಇರುವಂಥ ರೇಖೆ ಒಂದು ದೊಡ್ಡ ಟ್ರಯಾಂಗಲನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಇವ್ರಿಗೆ ಜೀವನದಲ್ಲಿ ಎಂಥ ಸಮಸ್ಯೆಗಳಿದ್ರು ಅದನ್ನು ನಿಭಾಯಿಸ್ಕೊಂಡು ಬರುವಷ್ಟು ಸಾಮರ್ಥ್ಯ ಅವರಿಗೆ ದೇವರು ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ವಿಶೇಷವಾದ ರಚನೆಯನ್ನು ನೋಡಿ, ಈ ಒಂದು ಭಾಗದಲ್ಲಿ ನೋಡಿ, ಇಲ್ಲಿಂದ ನೇರವಾಗಿ ಕೇತು ಪರ್ವತದ ಕಡೆ ಒಂದು ಜೀವನ ರೇಖೆ ಬ್ರಾಂಚ್ ಔಟ್ ಆಗಿರೋದನ್ನು ಕಾಣಿಸುತ್ತೆ. ಅಂದರೆ ಸರಿಸುಮಾರು ಒಂದು 34-35ನೇ ವಯಸ್ಸಿಗೆ ಇವರಿಗೆ ಆಧ್ಯಾತ್ಮಿಕತೆ ಕಡೆ ಮನಸ್ಸು ಸೆಳೆಯುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಜೀವನ ರೇಖೆಯ ಈ ಒಂದು ಭಾಗದಲ್ಲಿ ಒಂದು ಮೀನಿನ ಆಕೃತಿಯನ್ನು ಕಾಣ್ತಾ ಇದ್ದೀವಿ ನಾವು. ಯಾರಿಗೆ ಜೀವನ ರೇಖೆಯ ಕೊನೆಯ ಭಾಗದಲ್ಲಿ ಅಥವಾ ಜೀವನ ರೇಖೆಯ ಮೇಲೆ ಮೀನಿನ ಚಿಹ್ನೆ ಈ ರೀತಿ ಇರುತ್ತೆ, ಅವರು ಜೀವನದಲ್ಲಿ ಅತಿ ದೊಡ್ಡ, ಅವರ ಜೀವನ ಯಾವಾಗೂ ಸುಖಮಯವಾಗಿರುತ್ತೆ. ಎಂಥ ಕಷ್ಟಗಳು ಬಂದರೂ ಎದುರಿಸಿ ಬರುವಂಥ ಸಾಮರ್ಥ್ಯ ಅವರಿಗೆ ದೇವರು ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಉತ್ತಮವಾದಂಥ ಕೈ ನೋಡಿ, ಇಲ್ಲಿ ಒಂದು ಸ್ಕ್ವೇರ್ ರಚನೆ ಸಹ ಇರೋದನ್ನು ಕಾಣಿಸುತ್ತೆ. ಇವರು ಯಾವುದೋ ಒಂದು ಕಲೆಯಲ್ಲಿ ತುಂಬ ಪರಿಣತಿಯನ್ನು ಸಹ ಪಡೆದಿರ್ತಾರೆ ಅಂತ ಹೇಳ್ಬೋದು. ಮತ್ತು ಶುಕ್ರ ಪರ್ವ ತುಂಬ ಚೆನ್ನಾಗಿದೆ. ಈ ಥರ ನೇರ ರೇಖೆಗಳು ವ್ಯಕ್ತಿಯನ್ನು ತುಂಬ ಒಂದು ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಸುಖಿಯಾಗಿ ಇಡ್ತವೆ ಅಂತ ಹೇಳ್ಬೋದು. ಮತ್ತು ಈ ಒಂದು ರೇಖೆಗಳು, ಅಡ್ಡ ರೇಖೆಗಳು ಸಂಸಾರದಲ್ಲಿ ಸಣ್ಣ ಪುಟ್ಟ ತಾಪತ್ರಯಗಳನ್ನು ಸೂಚಿಸ್ತವೆ. ಈ ಒಂದು ರೇಖೆ ಇದೆಯಲ್ಲ, ಇದು ವ್ಯಕ್ತಿಗೆ ಒಂದು ಆಸ್ತಿಯನ್ನು ಮುಂದಿನ ಪೀಳಿಗೆಗೆ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ, ಹಾರ್ಟ್ ಲೈನ್ ಸಂಪೂರ್ಣವಾಗಿ, ಅಂದರೆ ಇಲ್ಲಿಂದ ಹಿಡಿದು ಪೂರ್ತಿ ಹಸ್ತದ ಪೂರ್ತಿ ಇರೋದನ್ನು ಕಾಣಿಸುತ್ತೆ. ಈ ಥರ ರೇಖೆ ಇರುವಂಥವ್ರು ಎಮೋಷನ್ಸನ್ನು ಜಾಸ್ತಿ ತೋರಿಸ್ಕೊಡಲ್ಲ ಹೊರಗಡೆ. ಅವರು ಯಾವಾಗ ಎಂಥ ಒಂದು ಕಷ್ಟದ ಸನ್ನಿವೇಶನೇ ಆಗಲಿ, ಎಂಥ ಒಂದು ಸುಖದ ಸನ್ನಿವೇಶನೇ ಆಗಲಿ, ಮನಸ್ಸನ್ನು ಒಂದು ಸಮತೋಲನದಲ್ಲಿ ಇಟ್ಕೊಳ್ಳುವಂಥ ಸಾಮರ್ಥ್ಯ ಅವ್ರಿಗೆ ಇದೆ ಅಂತ ಹೇಳ್ಬೋದು. ಇನ್ನು ಬುದ್ಧಿರೇಖೆ ಸ್ವಲ್ಪ ಶಾರ್ಟ್ ಆಗಿದೆ, ಹಾಗಾಗಿ ತುಂಬ ಡೀಪಾಗಿ ಆಲೋಚನೆ ಮಾಡೋದಿಲ್ಲ, ಬೇಗ ಕಾರ್ಯಪ್ರವೃತ್ತರಾಗ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ಆರೋಗ್ಯ, ಐಶ್ವರ್ಯ ಎರಡೂ ಇದೆ. ಅತಿ ಮುಖ್ಯವಾಗಿ ಇವ್ರಿಗೆ ಯಾವುದು ಉದ್ಯೋಗ ಹೇಗಿರುತ್ತೆ, ಉದ್ಯೋಗ ಸಿಗುತ್ತಾ, ನನ್ನ ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ಕೇಳಿದ್ದಾರೆ. ಸರ್ಕಾರಿ ಉದ್ಯೋಗ ಸಿಗಬೇಕಾದ್ರೆ
ಈ ಒಂದು ಸೂರ್ಯ ಪರ್ವ ಚೆನ್ನಾಗಿರಬೇಕಾಗುತ್ತೆ. ಸೂರ್ಯ ಪರ್ವ ನೋಡಿ, ಸೂರ್ಯ ಪರ್ವತದಲ್ಲಿ ನೇರವಾದ ರೇಖೆ ಈ ಥರ ಇರೋದರಿಂದ ಉದ್ಯೋಗವನ್ನು ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಒಂದು ಮಾರ್ಸ್ ಇದರಲ್ಲಿ ಸಹ, ಈ ಒಂದು ಮಾರ್ಸಲ್ಲೂ ಸಹ ನೇರವಾದಂಥ ಹೀಗೆ ರೇಖೆ ಇರುವಂಥದ್ದನ್ನು ಕಾಣ್ತಾ ಇದ್ವಿ. ಸೊ ಇವ್ರಿಗೆ ಸ್ವಲ್ಪ ಪ್ರಯಾಸದಿಂದ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಸಣ್ಣ ರೇಖೆ ಇರೋದನ್ನು ಕಾಣಿಸುತ್ತೆ. ಇಲ್ಲೂ ಅಷ್ಟೇ ರೇಖೆಗಳಿದ್ದಾವೆ, ಆದರೆ ಸ್ಪಷ್ಟವಾದಂತೆ ನೇರ ರೇಖೆ ಈ ಥರ ಇಲ್ಲದೆ ಇರೋದನ್ನು ಕಾಣಿಸುತ್ತೆ. ಸ್ವಲ್ಪ ಕಷ್ಟಪಟ್ಟರೆ ಅವ್ರಿಗೆ ಉದ್ಯೋಗ ಭಾಗ್ಯ ಸಿಗುತ್ತೆ, ಅಂದರೆ ಗೌರ್ಮೆಂಟ್ ಉದ್ಯೋಗ ಭಾಗ್ಯ ಅಂತ ಹೇಳ್ಬೋದು. ಮತ್ತು ಇಲ್ಲೊಂದು ಟ್ರಯಾಂಗಲ್ ಸಹ ಇರೋದನ್ನು ಕಾಣಿಸುತ್ತೆ. ಸೊ ಟ್ರಯಾಂಗಲ್ ಇರೋದನ್ನು, ಇದು ಸಹ ಅವರು ಗುರು ತುಂಬ ಚೆನ್ನಾಗಿದೆ, ಹಣಕಾಸಿನ ಸ್ಥಿತಿ ಅವ್ರಿಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು ಇನ್ನು ಉಳಿದಂತೆ ಈ ನೋಡಿ, ಈ ಒಂದು ಬೆರಳುಗಳ ಮೇಲೆ ಈ ಥರ ನೇರವಾದ ರೇಖೆಗಳು ಇರೋದನ್ನು ಕಾಣಿಸುತ್ತೆ. ಇದರ ಅರ್ಥ ವ್ಯಕ್ತಿ ಬಹಳ ಸಮಾಜಮುಖಿಯಾಗಿರ್ತಾರೆ, ಇವರಿಗೆ ಬಹಳಷ್ಟು ಉತ್ತಮವಾದಂಥ ಸ್ನೇಹಿತರು ಸಹ ಇರೋದನ್ನು ಕಾಣಿಸುತ್ತೆ. ಬೆರಳು ಸ್ವಲ್ಪ ಸ್ಟ್ರೈಟಿಶ್ ಆಗಿರೋದನ್ನು ಕಾಣಿಸುತ್ತೆ, ಫ್ಲೆಕ್ಸಿಬಿಲಿಟಿ ಕಡಿಮೆ ಇರೋದನ್ನು ಕಾಣಿಸುತ್ತೆ. ಅಂದರೆ ವ್ಯಕ್ತಿ ಸ್ಟ್ರಾಂಗ್ ಏನಿರ್ತಾನೆ, ಒಂದು ಮೆಂಟಾಲಿಟಿ ಇರ್ತಾರೆ. ಇವರು ಆಗಾಗ್ಗೆ ತಮ್ಮ ಡಿಸಿಷನನ್ನು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿ, ಒನ್ಸ್ ಡಿಸೈಡ್ ಮಾಡಿದರೆ ಆದಷ್ಟು ಬೇರೆಯವ್ರನ್ನ ಕಂಟ್ರೋಲ್ ಮಾಡೋಕ್ಕೆ, ಬೇರೆಯವ್ರನ್ನ ಒಂದು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಒಂದು ಪ್ರಯತ್ನ ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಕಿರುಬೆರಳು ಸಾಕಷ್ಟು ಎತ್ತರದಲ್ಲಿದೆ, ಉತ್ತಮ ಅಂತ ಹೇಳ್ಬೋದು. ಮತ್ತು ಕಂಪ್ಯಾರಿಟಿವ್ಲಿ ನೋಡಿ, ಸೂರ್ಯ ಬೆರಳು ಎತ್ತರ ಇದೆ, ಮತ್ತು ಗುರು ಬೆರಳು ಸಹ ಸ್ವಲ್ಪ ಅಂದರೆ ಒಂದು ಸೂರ್ಯ ಬೆರಳು ಎತ್ತರ ಇರೋದ್ರಿಂದ ಇವರು ಅಡ್ವೆಂಚರಸ್ ಸ್ಪಿರಿಟ್ ಇರುವಂಥ ವ್ಯಕ್ತಿ. ಅಂದರೆ ಧೈರ್ಯವಾಗಿ ಮುನ್ನುಗ್ಗಿ ಯಾವುದೇ ಕೆಲಸವನ್ನು ಮಾಡ್ತಾರೆ ಇವರು ಅಂತ ಹೇಳ್ಬೋದು. ಮತ್ತು ಹಾರ್ಟ್ ಲೈನು ಹೆಡ್ ಲೈನ್ ನಡುವೆ ಒಂದು ಬ್ರಿಡ್ಜ್ ಇರೋವಂಥದ್ದನ್ನು ಕಾಣ್ತೀವಿ. ಈ ಬ್ರಿಡ್ಜ್ ಥರ ಇದ್ದಾಗ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಹೃದಯ ಏನು ಬಯಸುತ್ತೋ ಅದೇ ರೀತಿ ಕೆಲಸವನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಒಂದು ಮನಿ ಟ್ರಯಾಂಗಲ್ ಸಹ ಕ್ರಿಯೇಟ್ ಆಗಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಮನಿ ಟ್ರಯಾಂಗಲ್ ತುಂಬ ಉತ್ತಮವಾದಂಥ ಹಣಕಾಸಿನ ಸ್ಥಿತಿಯನ್ನು ಸಹ ತಂದುಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಚೌಕ ಆಕೃತಿ ಇರೋದನ್ನು ಕಾಣಿಸ್ತಾ ಇದೆ. ಸೊ ಇದು ಸಹ ತುಂಬ ರೇರೆಸ್ಟ್ ಸಿಂಬಲ್ ಅಂತ ಹೇಳ್ಬೋದು. ಇದನ್ನು ನಾವು ಈ ಥರ ಕೇತು ಪರ್ವತದ ಕಡೆ ಮುಖ ಮಾಡುವ ಫಿಶ್ ಥರನೂ ಕಾಣಿಸ್ತಾ ಇದೆ. ಕೇತು ಪರ್ವತದ ಕಡೆ ಮುಖ ಮಾಡುವಂಥ ಫಿಶ್ ಕಾಣಿಸಿದರೆ ಇವು ಆಧ್ಯಾತ್ಮಿಕದಲ್ಲಿ ತುಂಬ ಉತ್ತಮವಾದಂಥ ರುಚಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿಂದ ಒಂದು ಭಾಗ್ಯರೇಖೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಸರಿಸುಮಾರು ಒಂದು 20 ಇದು 40 ಅಂದ್ರೂ ಇಲ್ಲಿ 20-40ರ ನಡುವೆ ಒಂದು 25-26ರ ವಯಸ್ಸಲ್ಲಿ ಇವರಿಗೆ ಉದ್ಯೋಗ ಭಾಗ್ಯ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಕಷ್ಟಪಟ್ಟು ಒಂದು ಹಾರ್ಡ್ ವರ್ಕ್ ಮಾಡೋದ್ರಿಂದ ಗ್ಯಾರಂಟಿ ಇವರಿಗೆ ಉದ್ಯೋಗ ಭಾಗ್ಯ ಇದೆ, ಸರ್ಕಾರಿ ಉದ್ಯೋಗ ಭಾಗ್ಯ ಇದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಎಡಗೈಯನ್ನು ಸಹ ನೋಡ್ತೀನಿ. ನೋಡಿ, ಎಡಗೈಯಲ್ಲಿ ಸ್ಪಷ್ಟವಾಗಿ ಒಂದು ಲೈನ್ ಆಫ್ ವೀನಸ್ ಗ್ರಿಡಲ್ ಅಂತ ಕರಿತೀವಿ ಇದನ್ನು, ಇದು ಇರೋದನ್ನು ಕಾಣ್ತೀವಿ. ಇದು ಸೂಕ್ಷ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ವ್ಯಕ್ತಿ ಶುಕ್ರ ತುಂಬ ಬಲವಾಗಿರುತ್ತೆ, ಅಂದರೆ ಇದು ಬ್ರೇಕ್ ಆಗಿದೆ, ಬಲಗೈಯಲ್ಲಿ ಬ್ರೇಕ್ ಆಗಿದೆ, ಎಡಗೈಯಲ್ಲಿ ಕಂಟಿನ್ಯೂಸ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರಿಗೆ ತುಂಬ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸೂರ್ಯ ಪರ್ವದಲ್ಲಿ ಒಂದು ಅಸ್ಪಷ್ಟ ಆದ್ರೂ ಒಂದು ಮೀನಿನ ಆಕೃತಿ ಕಾಣಿಸ್ತಾ ಇದೆ. ಸೊ ಸರ್ಕಾರಿ ಉದ್ಯೋಗ ಭಾಗ್ಯ ಅವರಿಗೆ ಇದೆ, ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಮಂಗಳ ಪರ್ವತನೂ ಸಹ ಚೆನ್ನಾಗಿದೆ, ಇಲ್ಲಿ ಸಹ ಯಾವುದೇ ದೋಷಗಳು ಇಲ್ಲ. ಸೊ ಸರ್ಕಾರಿ ಉದ್ಯೋಗದ ಭಾಗ್ಯವನ್ನು ಹಾರ್ಡ್ ವರ್ಕ್ ಮಾಡಿ ನೀವು ಪಡ್ಕೋಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಎಡಗೈಯಲ್ಲಿ ಯಾಕೆ ಎಡಗೈಯಲ್ಲಿ ನೋಡ್ತೀವಿ ಅಂದರೆ, ಕೆಲವು ಚಿಹ್ನೆಗಳು ಬಲಗೈಯಲ್ಲಿ ಎಡಗೈಯಲ್ಲಿ ಎರಡೂ ಮ್ಯಾಚ್ ಇದ್ದಾಗ ಅದು 100% ಆಗುತ್ತೆ ಅಂತ ಹೇಳ್ತೀವಿ. ಸೊ ಕಿರುಬೆರಳು ಸಹ ಎತ್ತರವಾಗಿದೆ, ಇಲ್ಲೂ ಅಷ್ಟೇ ಎಡಗೈಯಲ್ಲೂ ಸಹ ಸೂರ್ಯ ಬೆರಳು ಎತ್ತರವಾಗಿರೋದ್ರಿಂದ ತುಂಬ ಅಡ್ವೆಂಚರಸ್ ಸ್ಪಿರಿಟ್ ಅಂತ ವ್ಯಕ್ತಿ ನೋಡಿ. ಮತ್ತು ಉದ್ಯೋಗ ಸ್ಥಾನವೂ ಅಷ್ಟೇ, ಇಲ್ಲಿಂದ ಒಂದು ಹೈಯರ್ ಬ್ರಾಂಚ್ ಒಂದು 25-26 ವರ್ಷದಲ್ಲಿ ಇವರಿಗೆ ಉದ್ಯೋಗ ಭಾಗ್ಯ ಇರೋದನ್ನು ಕನ್ಫರ್ಮ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಹಾರ್ಟ್ ಲೈನ್ ನೋಡಿ, ಹಾರ್ಟ್ ಲೈನು ನೇರವಾಗಿ ಸೂರ್ಯ ಗುರುಪರ್ವತದ ಕಡೆಗೆ ಹೋಗಿರೋದು ಮತ್ತು ಏರುಮುಖವಾಗಿರುವಂಥದ್ದನ್ನು ಕಾಣ್ತೀವಿ. ಬಲಗೈಯಲ್ಲಿ ಈ ಥರ ಸ್ಟ್ರೈಟ್ ಇಳಿಮುಖವಾಗಿದೆ, ಬಟ್ ಇದು ಏರುಮುಖ ಇರೋದ್ರಿಂದ ತುಂಬ ಒಂದು ಉತ್ತಮವಾದಂಥ ಮನೋವೃತ್ತಿಯನ್ನು, ಮನೋಅಭಿಲಾಷೆಯನ್ನು ಹೊಂದಿರುವಂಥ ವ್ಯಕ್ತಿಯವರಾಗಿರ್ತಾರೆ ಅಂತ ಹೇಳ್ಬೋದು.
ಮತ್ತು ಇಲ್ಲಿ ನೋಡಿ ಬಿಗ್ ಟ್ರಯಾಂಗಲ್ ನಾನು ಆಗಲೇ ಹೇಳಿದೆ, ಅದು ಸಹ ಚೆನ್ನಾಗಿದೆ. ಇಲ್ಲಿ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಸುಮಾರು 22-23 ವಯಸ್ಸಲ್ಲಿ ಅಗಾಧವಾದಂಥ ಒಂದು ಅದ್ಭುತವಾದಂಥ ಒಂದು ಮನೆಯನ್ನು ಇವರು ಲೈಫಲ್ಲಿ ಕಟ್ಟಿಸ್ತಾರೆ ಅಂತ ಹೇಳ್ಬೋದು. ಸೊ ಅದ್ಭುತವಾದಂಥ ವಿಚಾರ ಅಂತ ಹೇಳ್ಬೋದು. ಸೊ ಉಳಿದಂತೆ ಎಲ್ಲ ವಿಚಾರಗಳನ್ನು ನಾನು ಬಲಗೈಯಲ್ಲಿ ನೋಡಿ ಹೇಳಿದ್ದೀನಿ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಿಲ್ ದ ಎಂಡ್ ಹ್ಯಾವ್ ಅ ನೈಸ್ ಡೇ.